अस्योद्भवादितमशेष विशेषतोऽपि अन्यं सदा प्रियतं नमसन्नमामि अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुन् नमः श्रीगुरुभ्यो नमः हरिः ओम् 78ನೇ ಶ್ಲೋಕದ ಅರ್ಥ ಆಗಬೇಕು. ಹೇಳೋಣ. ಕಸ್ತಂತ್ರಸಾರಂ ಸಂಪ್ರಾಪ್ಯ ನ ಸ್ಯಾತ್ ಪರ್ಯಾಪ್ತವಾಂಛಿತಃ ಅಮರೈರಾಶ್ರಿತಚ್ಛಾಯಾಂ ಕಲ್ಪದ್ರುಮಮಿವೋತ್ತಮಂ. ಪದಚ್ಛೇದ ನೋಡಿ. ಕಹ ತಂತ್ರಸಾರಂ ಸಂಪ್ರಾಪ್ಯ ನ ಸ್ಯಾತ್ ಪರ್ಯಾಪ್ತವಾಂಛಿತಃ ಅಮರೈಃ ಆಶ್ರಿತಚ್ಛಾಯಂ ಕಲ್ಪದ್ರುಮಂ ಇವ ಉತ್ತಮಂ. ಅನ್ವಯ ನೋಡಿ. ಉತ್ತಮಂ ಶ್ರೇಷ್ಠವಾದ, ಉತ್ತಮಂ ಶ್ರೇಷ್ಠವಾದ, ಅಮರೈಹಿ ದೇವತೆಗಳಿಂದ, ಅಮರೈಹಿ ದೇವತೆಗಳಿಂದ ಆಶ್ರಿತಚ್ಛಾಯಂ, ಆಶ್ರಿತಚ್ಛಾಯಂ ಆಶ್ರಯಿಸಲ್ಪಟ್ಟ ನೆರಳುಳ್ಳ, ಆಶ್ರಯಿಸಲ್ಪಟ್ಟ ನೆರಳುಳ್ಳ ಕಲ್ಪದ್ರುಮಂ ಇವ, ಕಲ್ಪದ್ರುಮಂ ಇವ ಕಲ್ಪವೃಕ್ಷದಂತಿರುವ, ಕಲ್ಪವೃಕ್ಷದಂತಿರುವ ತಂತ್ರಸಾರಂ, ತಂತ್ರಸಾರಂ ತಂತ್ರಸಾರವೆಂಬ ಶ್ರೇಷ್ಠವಾದ ಗ್ರಂಥವನ್ನು, ತಂತ್ರಸಾರವೆಂಬ ಶ್ರೇಷ್ಠವಾದ ಗ್ರಂಥವನ್ನು ಸಂಪ್ರಾಪ್ಯ ಹೊಂದಿ, ಸಂಪ್ರಾಪ್ಯ ಹೊಂದಿ ಕಹ ಯಾವನು, ಕಹ ಯಾವನು ಪರ್ಯಾಪ್ತವಾಂಛಿತಃ, ಪರ್ಯಾಪ್ತವಾಂಛಿತಃ ಪೂರ್ಣವಾದ ಅಭಿಲಾಷೆಗಳುಳ್ಳವನು, ಪೂರ್ಣವಾದ ಅಭಿಲಾಷೆಗಳುಳ್ಳವನು ನ ಸ್ಯಾತ್ ಆಗಲಾರನು, ಕ್ವಶನ್ ಮಾರ್ಕ್, ನ ಸ್ಯಾತ್ ಆಗಲಾರನು, ಕ್ವಶನ್ ಮಾರ್ಕ್. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ಆಶ್ರಿತ ಛಾಯಂ, ಅದು ಆಶ್ರಿತಲ್ಪಟ್ಟ, ಆಶ್ರಯಿಸಲ್ಪಟ್ಟ ನೆರಳುಳ್ಳ, ನೆರಳು, ನೆರಳುಳ್ಳ.
ಓಕೆ ನೆರಳುಳ್ಳ. ಅಷ್ಟೇ. ಮುಂದೆ ಹೋಗೋಣ. ಗುರುಗಳೇ. ಹಾ, ಒಂದೇ ನಿಮಿಷ. ಹಾ. ನಾರಾಯಣ. ಲೋಕಾನಾಮವಲೋಕಾಯ ಮಾರ್ಗಸ್ಯಾಸ್ಯ ವ್ಯಧಾದ್ಭವಾನ್ ಕರುಣಾಕರ ನೇತ್ರಾಭೇ ವಾದ ಸನ್ಮಾನ ಲಕ್ಷಣೆ. ಇಲ್ಲಿ ಕರುಣಾಕರರಾದ ಮಧ್ವಾಚಾರ್ಯರೇ, ನೀವು ಇನ್ನೊಂದೆರಡು ಸ್ವತಂತ್ರ ಗ್ರಂಥಗಳನ್ನ ಮಾಡಿದ್ದೀರಿ, ಸ್ವತಂತ್ರ ಗ್ರಂಥಗಳು. ಇನ್ನೆರಡು ಯಾವುದು ಅಂತಂದ್ರೆ ಕಥಾಲಕ್ಷಣ, ಕಥಾಲಕ್ಷಣ ಮತ್ತೆ ಪ್ರಮಾಣ ಲಕ್ಷಣ. ಏನ್ ಹೇಳ್ತಾರೆ ಈ ಕಥಾಲಕ್ಷಣದಲ್ಲಿ ಅಂತಂದ್ರೆ ವಾದ, ಜಲ್ಪ, ವಿತಂಡ, ಈ ಮೂರು ಅಂದ್ರೆ ವಾದ ಮಾಡುವಂತಹ ಸಂದರ್ಭದಲ್ಲಿ ನೋಡಿ, ವಿತ್ತಂಡ ಬೇರೆ, ಜಲ್ಪ ಬೇರೆ, ವಾದ ಬೇರೆ, ಸರಿನಾ? ಅಂದ್ರೆ ಈ ಪೂರ್ವ ಪಕ್ಷಿ ಸಿದ್ಧಾಂತಿ ಇಬ್ಬರು ಕೂತಾಗ ಅವರು ಯಾವ ರೀತಿ ನೀವು ಅದೊಂದು ಕಥೆ ಅಂತ ಇರ್ತದೆ, ಅಲ್ಲಿ ಒಬ್ಬ ಅಧಿಕಾರಿ ಅಂತ ಇರಬೇಕು, ಅವನು ಯಾರ ಪಕ್ಷಪಾತಿಯೂ ಕೂಡ ಆಗಿರಬಾರದು. ಅದೇ ರೀತಿಯಾಗಿ ಶ್ರೋತೃಗಳು ಎಲ್ಲರೂ ಕೂಡ ಮಹಾಪಂಡಿತರಿರ್ಬೇಕು, ಅಜ್ಞಾನಿಗಳೂ ಕೂಡ ಇರಬೇಕಂತೆ. ವಿಚಾರ ಮಾಡಿ, ತಟಸ್ಥರಾದ ಅಜ್ಞಾನಿಗಳು ಕೂಡ ಇರಲೇಬೇಕು, ಎಲ್ಲರ ಮುಂದೆ ಅವರು ಇರಬೇಕು. ಅಂತಹ ಸಮಯದಲ್ಲಿ ನಾವೀಗ ಯಾವುದನ್ನ ಮಾಡೋಣ ಅಂತ ಮೊದಲಿಗೆ ಚರ್ಚೆ. ವಾದವನ್ನ ಮಾಡೋಣವೋ, ಜಲ್ಪವನ್ನ ಮಾಡೋಣವೋ, ವಿತಂಡವನ್ನ ಮಾಡೋಣವೋ ಅಂತ. ಈಗ ನಾವು ಜಲ್ಪವನ್ನ ಮಾಡೋಣ ಅಂದ್ರೆ ಅದರಲ್ಲಿ ಕೆಲವೊಂದು ಲಕ್ಷಣಗಳಿವೆ, ಅದೇ ರೀತಿಯಾಗಿ ಅವರು ಚರ್ಚೆಯನ್ನ ಮಾಡಬೇಕು. ವಿತಂಡದಲ್ಲಿಯೇ ಕೆಲವೊಂದು ಲಕ್ಷಣಗಳಿವೆ, ವಾದದಲ್ಲಿಯೇ ಕೆಲವೊಂದು ಲಕ್ಷಣಗಳಿವೆ, ಆ ರೀತಿಯೇ ಮಾಡಬೇಕು. ಈಗ ವಾದ ಮಾಡೋಣ ಅಂತ ಹೇಳಿ ಜಲ್ಪದ ಹಾಗೆ, ಜಲ್ಪದಲ್ಲಿ ಬರುವಂತಹ ಲಕ್ಷಣಗಳು ಇವನ ಮಾತಿನಲ್ಲಿ ಏನಾದರೂ ಬಂದರೆ ಅವನು ಇದು ತಪ್ಪು ಅಂತ, ವಿತಂಡದಲ್ಲಿ ಬರುವಂತಹ ಲಕ್ಷಣ ಏನಾದ್ರೂ ಈ ವಾದದಲ್ಲಿ ಬಂದರೆ ಅದು ತಪ್ಪು ಅಂತ. ಈ ರೀತಿ ಕೆಲವೊಂದು ನಿಗ್ರಹ ಸ್ಥಾನ ಇತ್ಯಾದಿಗಳು, ಸ್ವಾತ್ಮ ವಿರೋಧ, ಸೌವ್ಯಾಹತ, ಈ ರೀತಿ ಅನೇಕ ದೋಷಗಳು ಅದರಲ್ಲೆಲ್ಲ ಬರ್ತದೆ. ಆದ್ರಿಂದ ಇಂತಹ ಕಥಾ ಲಕ್ಷಣ, ಕಥೆಯನ್ನ ಅಂದ್ರೆ ಚರ್ಚೆ ಅಂತ ಕಥಾ ಅಂತಂದ್ರೆ ಸುಮ್ಮನೆ ಈ ರಾಜನ ಕಥೆ, ಊರಲ್ಲಿ ರಾಜ ಇದ್ದ, ಅವ್ರ ಮಂತ್ರಿ ಇದ್ರು, ಆ ಕಥೆ ಅಲ್ಲ ಇದು, ಸರಿನಾ? ಚರ್ಚೆ ರೂಪವಾದ ಕಥೆ ಇದು. ಈ ಕಥೆ ಹೇಗೆ ಮಾಡಬೇಕು ಅಂತ ಹೇಳಿ ಅದರ ನೀವು ಲಕ್ಷಣವನ್ನ ಬರೆದಿದ್ದೀರಿ. ವಾದ, ಜಲ್ಪ, ವಿತಂಡದ 3 ಕಥೆಗಳ ಲಕ್ಷಣವನ್ನು ನೀವು ಬರೆದಿದ್ದೀರಿ, ಅದೇ ಕಥಾ ಲಕ್ಷಣ. ಪ್ರಮಾಣ ಲಕ್ಷಣ ಅಂದ್ರೇನು? ನಮ್ಮ ದ್ವೈತ ಸಿದ್ಧಾಂತದಲ್ಲಿ ಪ್ರಮಾಣಗಳು ಯಾವುದು ಮುಖ್ಯವಾಗಿ? ದ್ವೈತ ಸಿದ್ಧಾಂತದಲ್ಲಿ ಮುಖ್ಯವಾದ ಪ್ರಮಾಣ ಲಕ್ಷಣ, ಪ್ರಮಾಣಗಳು ಯಾವುದು? 3. ಆಗಮ, ಇನ್ನ ಯಾವುದು ಪ್ರತ್ಯಕ್ಷ, ಪ್ರತ್ಯಕ್ಷ, ಅನುಮಾನ, ಆಗಮ, 3. ಈ 3ಗಳ ಲಕ್ಷಣ ಏನು? 3ಗಳ ಲಕ್ಷಣ ಏನು? ಆಗಮ ಇಂದ್ರಿಯಾರ್ಥ ಸನ್ನಿಕರ್ಷ ಜನ್ಯಂ ಪ್ರತ್ಯಕ್ಷಂ. ಇಂದ್ರಿಯಕ್ಕೂ ಮತ್ತೆ ಅರ್ಥ ಅಂತಂದ್ರೆ ಮುಂದೆ ಇರುವಂತಹ ವಸ್ತುವಿಗೂ ಆಗುವಂತಹ ಸನ್ನಿಕರ್ಷದಿಂದಾಗಿ ಉಂಟಾಗುವುದೇ ಪ್ರತ್ಯಕ್ಷ. ಕಣ್ಣಿಗೂ ಮುಂದಿರುವಂತಹ ಮಡಿಕೆಗೂ ಸನ್ನಿಕರ್ಷ ಆಗತ್ತೆ. ಸನ್ನಿಕರ್ಷ ಅಂದ್ರೆ ಸಂಯೋಗ, ದೂರಿಂದ ಸಂಯೋಗ ಆದಾಗ ಇದು ವಸ್ತು ಅಂದ್ರೆ ಅಲ್ಲಿ ನಮಗೆ ಘಟದ ಪ್ರತ್ಯಕ್ಷ ನಮಗೆ ಬರ್ತದೆ. ಮೂಗಿಗೂ ಒಳ್ಳೆಯ ಸುವಾಸನೆಗೂ ಸನ್ನಿಕರ್ಷ ಆಗತ್ತೆ, ಅದರ ಸೋಂಕು ಪಡೆಯುತ್ತೆ ಮೂಗಿಗೆ,
ಸುಗಂಧದ ಒಂದು ಗಾಳಿ ಬಂದು ಮೂಗಿಗೆ ಬಡಿದಾಗ ಸನ್ನಿಕರ್ಷ ಆಯ್ತು. ಅದು ನಾಸಿಕಾ ಪ್ರತ್ಯಕ್ಷ, ಘ್ರಾಣ ಪ್ರತ್ಯಕ್ಷ. ತಂಪಾದ ಗಾಳಿ ಬಂದು ಚರ್ಮಕ್ಕೆ ಬಡಿಯುತ್ತೆ, ಅದು ತ್ವಾಚ ಪ್ರತ್ಯಕ್ಷ, ತ್ವಕ್ ಅಂತರ್ಥ. ತ್ವಕ್ ಅಂತಂದ್ರೆ ಚರ್ಮ. ಈ ರೀತಿ 5 ಪ್ರತ್ಯಕ್ಷಗಳು. ಮಾನಸ ಪ್ರತ್ಯಕ್ಷ ಅದರಲ್ಲಿ ವಿಶೇಷವಾಗಿ, ಅನುಮಾನ ಅದು ವಿಶೇಷ, ಆಗಮ ವೇದ. ಈ ರೀತಿ 3 ಲಕ್ಷಣಗಳು, 3 ಪ್ರಮಾಣಗಳು ಹೇಗೆ ಇರಬೇಕು, ಯಾವುದು ನಿರ್ದುಷ್ಟವಾದದ್ದನ್ನು ನಾವು ಗ್ರಹಣೆ ಮಾಡಬೇಕು ಅಂತ ಈ ರೀತಿಯಾಗಿ ನೀವು ಪ್ರಮಾಣ ಲಕ್ಷಣ ಅಂತ ಹೇಳಿ ಗ್ರಂಥವನ್ನು ಕೂಡ ಬರೆದಿದ್ದೀರಿ. ಅದು ಹೇಗೆ ಆಗಿದೆ ಅಂತದ್ದು, ಅದು ಹೇಗಿದೆ ಅವೆರಡು ಅಂತಂದ್ರೆ, ಜನರಿಗೆ ಲೋಕದಲ್ಲಿ ದಾರಿಯನ್ನ ನೋಡಬೇಕು ಅಂದ್ರೆ 2 ಕಣ್ಣು ಬೇಕು. ಒಂದೇ ಕಣ್ಣಿಂದ ಆಗತ್ತೆ, ಆದ್ರೆ ಬಹಳ ಕಷ್ಟಪಡಬೇಕಾಗತ್ತೆ ವ್ಯಕ್ತಿ. 2 ಕಣ್ಣು ಸರಿಯಾಗಿ ಕಾಣಿಸ್ತಾ ಇತ್ತು ಅಂತ ಆದ್ರೆ ಸುಗಮವಾಗಿ ಅವನು ತನ್ನ ಗುರುವಿನ ತಲುಪ್ತಾನೆ. ಹೇಗೋ ಹಾಗೆ ನೀವು ತತ್ವಜ್ಞಾನ, ತತ್ವ ಮಾರ್ಗವನ್ನ ನೋಡಲು ಈ 2 ಕಣ್ಣುಗಳು ಬೇಕೇ ಬೇಕು. ಯಾವುದು? ಕಥಾ ಲಕ್ಷಣ ಮತ್ತು ಪ್ರಮಾಣ ಲಕ್ಷಣ ಎಂಬುವಂತಹ 2 ಗ್ರಂಥಗಳನ್ನು ನೀವು ರಚನೆ ಮಾಡಿದ್ದೀರಿ. ಆ 2 ಗ್ರಂಥಗಳಿಂದಾಗಿ ನಾವು ಸರಿಯಾಗಿ ದ್ವೈತ ಸಿದ್ಧಾಂತದಲ್ಲಿ ಏನಿದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆದ್ದರಿಂದ ಈ 2 ಗ್ರಂಥಗಳು ಬಹು ಅವಶ್ಯಕವಾದ ಕಣ್ಣುಗಳ ಹಾಗೆ ಈ 2 ಗ್ರಂಥಗಳು ವಿರಾಜಿಸ್ತಾ ಇವೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅನ್ವಯ ನೋಡಿ, ಪದಚ್ಛೇದ ನೋಡಿ. ಲೋಕಾನಾಂ ಅವಲೋಕಾಯ ಆಚಾರ್ಯ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಆಗೋಗಿದೆ. ಆಚಾರ್ಯ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಆಗೋಗಿದೆ. ಹೌದಾ? ಸರಿ ಸರಿ ಸರಿ, ಈಗ ಕೇಳಿಸ್ತಾ ಇದೆಯಲ್ಲ? ಈಗ ಕಾಣಿಸ್ತದೆ. ಪದಚ್ಛೇದ ಆಯ್ತಾ? ಕೇಳಿಸ್ತಾ? ಇನ್ನೊಂದ್ಸರಿ ಹೇಳ್ಬೇಕಾ? ಅರ್ಧಂಬರ್ಧ ಆಯ್ತು, ಪೂರ್ತಿ ಹೇಳ್ಬೇಕು ಆಚಾರ್ಯ. ಆಗ್ಲಿಲ್ಲ. ಇನ್ನೊಂದ್ಸತಿ ಹೇಳ್ಬೇಕು. ಲೋಕಾನಾಂ ಅವಲೋಕಾಯ ಅಷ್ಟೇ. ಪದಚ್ಛೇದ ನೋಡಿ. ಲೋಕಾನಾಂ ಅವಲೋಕಾಯ ಮಾರ್ಗಸ್ಯ ಅಸ್ಯ ಯಥಾತ್ ಭವಾನ್ ಕರುಣಾಕರಃ ನೇತ್ರಾಭೇ ಪಾದಸನ್ಮಾನ ಲಕ್ಷಣೆ. ಅನ್ವಯ ನೋಡಿ. ಕರುಣಾಕರ ದಯಾಳುಗಳಾದ ಆಚಾರ್ಯರೇ, ಕರುಣಾಮಯಿಯಾದ ಆಚಾರ್ಯರೇ, ಕರುಣಾಕರ ದಯಾಳುಗಳಾದ ಆಚಾರ್ಯರೇ, ಭವಾನ್ ತಾವು, ಭವಾನ್ ತಾವು, ಲೋಕಾನಾಂ ಸಜ್ಜನರಿಗೆ, ಲೋಕಾನಾಂ ಸಜ್ಜನರಿಗೆ, ಅಸ್ಯ ಮಾರ್ಗಸ್ಯ, ಅಸ್ಯ ಮಾರ್ಗಸ್ಯ, ಲೋಕದ ಈ ದಾರಿಯ, ಲೋಕದ ಈ ದಾರಿಯ ಇನ್ನೊಂದು ಬರ್ಕೊಳ್ಳಿ. ವಾದ ಜಲ್ಪ ವಿತಂಡವೆಂಬ 3 ಕಥಾ ಮಾರ್ಗಗಳ, ವಾದ ಜಲ್ಪ ವಿತಂಡವೆಂಬ 3 ಕಥಾ ಮಾರ್ಗಗಳ ಪ್ರತ್ಯಕ್ಷ ಅನುಮಾನ ಆಗಮವೆಂಬ 3 ಪ್ರಮಾಣ ವರ್ಗಗಳ, ಪ್ರತ್ಯಕ್ಷ ಅನುಮಾನ ಆಗಮವೆಂಬ 3
ಪ್ರಮಾಣ ವರ್ಗಗಳ ಆಚಾರ್ಯ ಇನ್ನೊಮ್ಮೆ ಹೇಳಿ. ವಾದ ಜಲ್ಪ ವಿತಂಡವೆಂಬ 3 ಕಥಾ ಮಾರ್ಗಗಳ ಪ್ರತ್ಯಕ್ಷ ಅನುಮಾನ ಆಗಮವೆಂಬ 3 ಪ್ರಮಾಣ ವರ್ಗಗಳ ಅವಲೋಕಾಯ ನೋಡುವುದಕ್ಕಾಗಿ ಅವಲೋಕಾಯ ನೋಡುವುದಕ್ಕಾಗಿ ನೇತ್ರಾಭೇ ಎರಡು ಕಣ್ಣುಗಳಂತಿರುವ ವಾದಸನ್ಮಾನ ಲಕ್ಷಣೆ ವಾದ ಮತ್ತು ಸತ್ಪ್ರಮಾಣಗಳ ಲಕ್ಷಣಗಳುಳ್ಳ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಕಥಾಲಕ್ಷಣ ಮತ್ತು ಪ್ರಮಾಣ ಲಕ್ಷಣಗಳೆಂಬ ಗ್ರಂಥಗಳನ್ನು ವ್ಯಧಾತ್ ರಚಿಸಿದಿರಿ. ಪ್ರಶ್ನೆ ಇದ್ರೆ ಕೇಳಿ. ಎರಡು ಕಣ್ಣುಗಳು ಎಂಬುದು 2 ಲಕ್ಷಣ ಗ್ರಂಥಗಳು. ಎರಡು ಗ್ರಂಥ. ಆಚಾರ್ಯ, ನೀವು ಕಥಾ ಲಕ್ಷಣ ಪ್ರಮಾಣ ಲಕ್ಷಣ ಅಂತ ಆ 2 ಗ್ರಂಥದ ಹೆಸರು ಹೇಳಿದ್ರಿ. ಇಲ್ಲಿ ಬನ್ನಂಜೆ ಅವರು ಬರ್ದಿದಾರಲ್ಲ ಮಧ್ವ ವಿಜಯ ಅಂತ, ಅದರಲ್ಲಿ ವಾದ ಲಕ್ಷಣ ಮತ್ತು ಮಾನ ಲಕ್ಷಣ ಅಂತ ಬರ್ತಿದಾರಲ್ಲ, ಎರಡು ಒಂದೇ? ಹೌದು, ಒಂದೇ. ಮಾನ ಅಂತಂದ್ರೆ ಪ್ರಮಾಣ ಅಂತ ಅರ್ಥ. ಅಲ್ಲಿ ಮೇಲಿದೆಲ್ಲ ವಾದ ಸನ್ಮಾನ ಲಕ್ಷಣೆ ಅಂತಿದೆಯಲ್ಲ, ವಾದ ಲಕ್ಷಣ ಸಮಾನ. ಸರಿ 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 ಸರಿ. ಸರಿ, ಮುಂದೆ ಇನ್ನೊಂದು ಮಾಡೋಣ. ತಾತ್ಪರ್ಯವನ್ನು ಮಾಡ್ತೇನೆ. ಏಕಾಕಿ ಕಿಲ ಯಶ್ಚಕ್ರೇ ಪದಂ ಮೌಲಿಷು ವಿದ್ವಿಷಾಂ. ಮ್ಯೂಟ್ ಮಾಡಿ. ಪದಂ ಮೌಲಿಷು ವಿದ್ವಿಷಾಂ ತತ್ವ ನಿರ್ಣಯ ಪಾರ್ಥೋಯಂ ಕೇನ ನಾಮನ ಪೂಜ್ಯತೆ. ನೋಡಿ ಹೇಗೆ ಕುಂತಿಪುತ್ರನಾದ ಅರ್ಜುನ ಅಜ್ಞಾತವಾಸದಲ್ಲಿ ಇರುವಂತಹ ಸಮಯದಲ್ಲಿ ನಿವಾತಕ ವಚರು, ಕಾಲಕೇಯ ಅಂತ ಅನೇಕ ಇದೇ ದಾನವರನ್ನ ಅವನು ತಾನೊಬ್ಬನೇ ಸೋಲಿಸಿದ್ದಾನೆ. ಅವರ ತಲೆಯ ಮೇಲೆ ಕಾಲನ್ನ ಇಟ್ಟು ಆ ತಲೆಯನ್ನು ಒಡೆದು ಹಾಕಿದ್ದಾನೆ. ಅಂತಹ ಮಹಾಪರಾಕ್ರಮಿ ಅಜ್ಞಾತವಾಸದಲ್ಲಿ ಒಬ್ಬಂಟಿಗನಾಗಿ ಇಂತಹ ಮಹಾದಾನವರನ್ನ
ಅವನು ಹೇಗೆ ಸೋಲಿಸಿದ್ದಾನೋ, ಸೋಲಿಸಿ ಎಲ್ಲರ ಒಂದು ಪ್ರಶಂಸೆಗೆ ಹೇಗೆ ಪಾತ್ರನಾಗಿದ್ದಾನೋ, ಹಾಗೆ ನೀವು ಕೂಡ ಒಂದು ಗ್ರಂಥವನ್ನ ರಚನೆ ಮಾಡಿದ್ದೀರಿ. ಯಾವುದದು? ತತ್ವ ನಿರ್ಣಯ, ವಿಷ್ಣು ತತ್ವ ನಿರ್ಣಯ. ಎಷ್ಟು ಅದ್ಭುತವಾಗಿ ಇದೆ! ಏನಿದೆ ಅದರಲ್ಲಿ? ಸರಿಯಾದ ತತ್ವದ ನಿರ್ಣಯವಾಗಿದೆ. ಏನು ಸರಿಯಾದ ತತ್ವ? ಹರಿಃ ಪರತರಃ ಸತ್ಯಂ ಜಗತ್ತು ತತ್ವತಃ. ಪಾರಮಾರ್ಥಿಕವಾಗಿ ಜಗತ್ತು ಸತ್ಯ, ಹರಿಯೇ ಸರ್ವೋತ್ತಮ, ಅವನಿಗೆ ಸಮಾನನಾದವರೇ ಇಲ್ಲ, ಉತ್ತಮರಾದವರಂತೂ ಊಹೆಗೆ ಸಿಲುಕಲ್ಲ. ಈ ರೀತಿ ಅದ್ಭುತವಾದ ಪ್ರಮೇಯ ವಿಷಯಗಳನ್ನು ನೀವು ಆ ಒಂದು ಗ್ರಂಥದಲ್ಲಿ ತಿಳಿಸಿದ್ದೀರಿ. ಇಂತಹ ವಾದಿಯೇ ಬರಲಿ, ಇದನ್ನ ಯಾವ ಸಿದ್ಧಾಂತದ ವಾದಿಯೂ ಕೂಡ, ಬರೀ ಅದ್ವೈತಿ ಅಲ್ಲ, ವಿಶಿಷ್ಟಾದ್ವೈತಿ, ಚಾರ್ವಾಕ, ಬೌದ್ಧ, ಮೀಮಾಂಸಕ, ಯಾರೇ ಬರಲಿ, ಯಾರಿಂದಲೂ ಕೂಡ ಈ ಅಸಾಧಾರಣವಾದ ಈ ಒಂದು ಗ್ರಂಥದಲ್ಲಿ ಬರುವಂತಹ ಪ್ರಮೇಯಗಳನ್ನ ಖಂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದನ್ನ ಪ್ರಕರಣಗಳ ರಾಜ ಅಂತ ಕರೆದಿದ್ದಾರೆ. ನಿಜವಾಗ್ಲೂ ಅದನ್ನ ಹೇಳಬೇಕು ಅಂತಂದ್ರೆ ವಿಷ್ಣು ತತ್ವ ನಿರ್ಣಯವನ್ನ ಅಣುಸುಧಾ ಅಂತನೂ ಕರೀತಾರೆ. ಅಣುಸುಧಾ. ಆದ್ದರಿಂದ ಇಂತಹ ಒಂದು ಪ್ರಕರಣಗಳ ರಾಜ ಅಂತ ಹೇಳಿ, ಅರ್ಜುನ ಹೇಗೆ ಎಲ್ಲರ ಒಂದು ಪ್ರಶಂಸೆಗೆ ಪಾತ್ರನಾದನೋ, ಮಹಾಪರಾಕ್ರಮಿ ಅಂತ ಹೇಳಿ, ಈ ಗ್ರಂಥವು ಪ್ರಕರಣಗಳ ರಾಜ ಎಂಬುದಾಗಿ ಪ್ರಶಂಸೆಗೆ ಪಾತ್ರವಾಗಿದೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ, ಅರ್ಥವನ್ನ ನಾಳೆ ನೋಡೋಣ. ಅದ್ಭುತವಾಗಿದೆ ನಿಜವಾಗ್ಲು. ವಿಷ್ಣು ತತ್ವ ನಿರ್ಣಯ ಮಾತ್ರ ಅದ್ಭುತವಾಗಿದೆ. ಹೊಸ ಹೊಸ ಗ್ರಂಥ ಕೇಳ್ದಂಗೆ ನೀವು ಹೊಸ ಹೊಸ ಪಾಠ ಮಾಡ್ಬೇಕಾಗತ್ತೆ ಆಚಾರ್ಯ. ನೆಕ್ಸ್ಟ್ ಅದೇ ವಿಷ್ಣು ತತ್ವ ನಿರ್ಣಯ. ಇಲ್ಲ, ಅದನ್ನ ಹಂಗೇನಿಲ್ಲ. ಕೆಲವೊಂದು ಗ್ರಂಥಗಳನ್ನ ಪುರುಷರು ಮಾತ್ರ ಕೇಳಬೇಕು. ಸರಿನಾ? ಸರಿ. ಅದಕ್ಕೆ ನಿರ್ಬಂಧ ಇದೆ. ಈ ಕಾವ್ಯ ಗ್ರಂಥಗಳನ್ನ ಕೇಳಬಹುದು, ಶ್ಲೋಕಮಯವಾದದ್ದನ್ನ ಕೇಳಬಹುದು. ಇದೆಲ್ಲ ಟೀಕಾರೂಪವಾದದ್ದು. ಆಚಾರ್ಯರು ಬರೆದದ್ದು ಎಲ್ಲವೂ ಕೂಡ ಶ್ಲೋಕ ರೂಪವೇ. ಆದ್ರೆ ಆ ಬರೀ ಶ್ಲೋಕ ನಮಗೆ ಅರ್ಥ ಆಗೋದಿಲ್ಲ. ಅಲ್ಲಿ ಕೆಳಗಿರುವಂತಹ ಟೀಕಾಕೃತ್ಪಾದರ ಟೀಕೆ ಓದಿದಾಗ ಅದೂ ಅರ್ಥ ಆಗೋದಿಲ್ಲ. ರಾಘವೇಂದ್ರ ಟಿಪ್ಪಣಿ ಓದಬೇಕು, ಶ್ರೀನಿವಾಸ ತೀರ್ಥರ ಟಿಪ್ಪಣಿ ಓದಬೇಕು, ಆವಾಗ ಸರಿಯಾಗಿ ಅರ್ಥ ಆಗುತ್ತೆ. ಅಂದ್ರೆ ಅದರಲ್ಲಿ ಸ್ವಲ್ಪ ವೇದದ ವಿಷಯಗಳೆಲ್ಲ ಬರ್ತದೆ. ಆದ್ದರಿಂದ ಈ ಸ್ತ್ರೀಯರಿಗೆ ವೇದದಲ್ಲಿ ಅಧಿಕಾರ ಇಲ್ಲ, ಆದ್ರಿಂದಾಗಿ ಇದು ವೈದಿಕ ಗ್ರಂಥ, ಆದ್ದರಿಂದಾಗಿ ಇದರಲ್ಲೂ ಕೂಡ ಪ್ರವೇಶ ಇಲ್ಲ ಅಷ್ಟೆ. ಉಳಿದೆಲ್ಲ ಭಾಗವತ, ಮಹಾಭಾರತ, ತಾತ್ಪರ್ಯ ನಿರ್ಣಯ ಇವೆಲ್ಲವೂ ಕೂಡ ಕೇಳಬಹುದು. ಇದರಲ್ಲಿ ಏನ್ ತೊಂದರೆ ಇಲ್ಲ. ಸರಿನಾ? ಭಾಗವತನೇ ಹೇಳ್ಬಿಡಿ. ಅದು ಮುಗಿಯದೇ ಇರೋದು, ಹಂಗೆ ಕಂಟಿನ್ಯೂ ನಾನ್ ಸ್ಟಾಪ್. ಹೌದು, ಮುಗಿಯೋದೇ ಇಲ್ಲ ಅದು. 5 year ಪ್ಲಾನ್ ರೀ ಆಚಾರ್ಯ. 5 years ಪ್ಲಾನ್. ನೆಕ್ಸ್ಟ್ ಭಗವದ್ಗೀತೆ ಮುಗಿಸ್ಬಿಟ್ಟು ಇನ್ನೊಂದು ಶುರು ಮಾಡೋಣ ಆಚಾರ್ಯ. ಸರಿ, ನೀವೆಲ್ಲ ಕೇಳ್ತೀರಿ, ನಾ ಹೇಳೇ ಹೇಳ್ತೀನಿ. ನಿಮ್ಗೊಂದು ಲಿಸ್ಟ್ ಕೊಡ್ತಾ ಇರ್ತೀವಿ, ನೀವ್ ಹೇಳ್ತಾ ಇರಿ. ಇದು ಹರಿಕಥಾಮೃತ ಸಾರ ಅರ್ಧ ನಿಲ್ಲಿಸ್ಬಿಟ್ರು ಇವರು ಶ್ರೀನಿಧಿ ಆಚಾರ್ಯರು. ಅದನ್ನ 13ನೇ ಅಧ್ಯಾಯದಿಂದ ಪಿಕಪ್ ಮಾಡೋಕಾತ ನೋಡ್ರಿ. ನಾವೇ ಸೇಮ್ ಗ್ರೂಪ್ ಮೊರಲೆಸ್. ಸರಿ, ಮಾಡಿದ್ರಾಯ್ತು, ತೊಂದರೆ ಇಲ್ಲ. ಈಗೊಂದು ಗೀತೆಯನ್ನ ಶುರು ಮಾಡಿದ್ದೀನಿ ನಾನು. ಯಾವ್ದು ಶುರು ಮಾಡಿದ್ರೆ ಅದನ್ನ ಮೊದಲು ಮುಗಿಸಿ ಆಮೇಲೆ ಅದನ್ನ ಶುರು ಮಾಡೋಣ. ಹಾಗೆ ಅದು ಎಲ್ಲರೂ ಕೂಡ ಬರಬಹುದು, ಯಾವ ತೊಂದರೆ ಇಲ್ಲ. ಅದು ಎಲ್ಲ ಸರ್ದು ಸಾರಾನೇ ಒಟ್ಟಿನಲ್ಲಿ ಹರಿಕಥಾಮೃತ ಸಾರ. ಹೌದು, ಅದು ನೋಡಿ, ಹರಿಕಥಾಮೃತ ಸಾರ ಕನ್ನಡದ ಸುತ್ತ. ಅದರಿಂದ ಅದು ಅತ್ಯದ್ಭುತ.
ನನಗೂ ಹೊಸ ಗ್ರಂಥ, ನಮಗೂ ಕೆಲವೊಂದು ಸಂಧಿಗಳು ಬರುತ್ತೆ ಬಹ್ಯಾರ್ಟು, ಆದ್ರೆ ಸರಿಯಾಗಿ ಅದು ಅರ್ಥ ತಿಳ್ಕೊಳ್ಬೇಕು. ಅವಶ್ಯವಾಗಿ ನನಗೂ ಹೊಸ ವಿಷಯ ಆಗುತ್ತೆ, ಆದ್ರಿಂದ ನೋಡಿ ಹೇಳಿದ್ರೆ ಆಯ್ತು. ಸರಿ, ಹಾಗಾದ್ರೆ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ. ಶ್ರೀಕೃಷ್ಣ